ಬೆಂಗಳೂರಿಗೆ ಬಂತ ಹೈಕಮಾಂಡ್ ಸಂದೇಶ. ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ ಯಾರು? ಆ ನಾಯಕ ಸಿಎಂ ಡಿಸಿಎಂ ಅವ್ರನ್ನ ಭೇಟಿ ಮಾಡಿ ಹೈಕಮಾಂಡ್ ಸಂದೇಶವನ್ನ ತಲುಪಿಸ್ತಾರಾ? ಇವತ್ತು ಒಂದು ಹಂತಕ್ಕೆ ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ. ಸಿಎಂ ಡಿಸಿಎಂ ಭೇಟಿ ಮಾಡಿ ಚರ್ಚಿಸಿದ್ದು ಯಾರು? ಕುರ್ಚಿ ಕಾದಾಟ ರಾಜ್ಯ ರಾಜಕಾರಣದಲ್ಲಿ ರಂಗೇರ್ತಾ ಇದ್ದ ಹಾಗೇನೆ ಹೈಕಮಾಂಡ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಅಷ್ಟು ಸುಲಭ ಏನು ಇಲ್ಲ, ಮತಗಜಗಳ ಗುದ್ದಾಟ ಇದು. ಇದನ್ನ ಪರಿಹರಿಸೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಹೈಕಮಾಂಡ್ಗೆ ಇದು ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು. ಪಟ್ಟಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ನಾ ಕೊಡೆ ನೀ ಬಿಡೆ ಅನ್ನುವಂತ ಪರಿಸ್ಥಿತಿ. ಪ್ರಿಯಾಂಕ ಖರ್ಗೆ ಮೂಲಕ ರಾಹುಲ್ ಸಂದೇಶವನ್ನ ರವಾನಿಸಿದ್ರ. ದೆಹಲಿಯಲ್ಲಿ ಪ್ರಿಯಾಂಕ ಖರ್ಗೆ ಜೊತೆ ಮೆಗಾ ಮೀಟಿಂಗ್. ರಾಹುಲ್ ಗಾಂಧಿ ಪ್ರಿಯಾಂಕ ಖರ್ಗೆ ಮೀಟಿಂಗ್. ಪ್ರಿಯಾಂಕ ಖರ್ಗೆ ಮೂಲಕ ಸಿಎಂ ಡಿಸಿಎಂಗೆ ಮೆಸೇಜ್ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಿಂದ ಬರ್ತಿದ್ದಂತೆ ಪ್ರಿಯಾಂಕ ಖರ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತನಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ಹೈಕಮಾಂಡ್ ಸಂದೇಶವನ್ನ ಇವರಿಬ್ಬರಿಗೂ ತಲುಪಿಸುವಂತ ಕೆಲಸವನ್ನ ಪ್ರಿಯಾಂಕ ಖರ್ಗೆ ಮಾಡ್ತಾ ಇದ್ದಾರಾ? ಇಬ್ಬರನ್ನು ಕೂರಿಸಿ ಚರ್ಚಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ. ನಾಯಕತ್ವ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲಿಯವರೆಗೆ ಇಬ್ಬರು ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು, ಈ ವೀಕೆಂಡ್ ವರೆಗೂ ನೋಡೋಣ ಅಂತ ಹೇಳಿದಾರಂತೆ. ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಅಂತ ಇಬ್ಬರಿಗೂ ಕೂಡ ಹೈಕಮಾಂಡ್ ಸಂದೇಶವನ್ನ ಕಳಿಸಿದೆಯಂತೆ. ವಿರೋಧ ಪಕ್ಷಗಳಿಗೆ ವಿನಾಕಾರಣ ಚರ್ಚೆಯ ಆಹಾರವಾಗಬೇಡಿ, ಸಿಎಂ ಡಿಸಿಎಂ ಭೇಟಿ ಮಾಡಿ ರಾಹುಲ್ ಸಂದೇಶವನ್ನ ನೀಡಿದ್ದಾರೆ ಪ್ರಿಯಾಂಕ ಖರ್ಗೆ. ಬೆಂಗಳೂರಿಗೆ ಬಂತ ಹೈಕಮಾಂಡ್ ಸಂದೇಶ. ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ ಯಾರು? ಆ ನಾಯಕ ಸಿಎಂ ಡಿಸಿಎಂ ಅವ್ರನ್ನ ಭೇಟಿ ಮಾಡಿ ಹೈಕಮಾಂಡ್ ಸಂದೇಶವನ್ನ ತಲುಪಿಸ್ತಾರಾ? ಇವತ್ತು ಒಂದು ಹಂತಕ್ಕೆ ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ. ಸಿಎಂ ಡಿಸಿಎಂ ಭೇಟಿ ಮಾಡಿ ಚರ್ಚಿಸಿದ್ದು ಯಾರು? ಕುರ್ಚಿ ಕಾದಾಟ ರಾಜ್ಯ ರಾಜಕಾರಣದಲ್ಲಿ ರಂಗೇರ್ತಾ ಇದ್ದ ಹಾಗೇನೆ ಹೈಕಮಾಂಡ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಅಷ್ಟು ಸುಲಭ ಏನು ಇಲ್ಲ, ಮತಗಜಗಳ ಗುದ್ದಾಟ ಇದು. ಇದನ್ನ ಪರಿಹರಿಸೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಹೈಕಮಾಂಡ್ಗೆ ಇದು ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು. ಪಟ್ಟಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ನಾ ಕೊಡೆ ನೀ ಬಿಡೆ ಅನ್ನುವಂತ ಪರಿಸ್ಥಿತಿ. ಪ್ರಿಯಾಂಕ ಖರ್ಗೆ ಮೂಲಕ ರಾಹುಲ್ ಸಂದೇಶವನ್ನ ರವಾನಿಸಿದ್ರ. ದೆಹಲಿಯಲ್ಲಿ ಪ್ರಿಯಾಂಕ ಖರ್ಗೆ ಜೊತೆ ಮೆಗಾ ಮೀಟಿಂಗ್. ರಾಹುಲ್ ಗಾಂಧಿ ಪ್ರಿಯಾಂಕ ಖರ್ಗೆ ಮೀಟಿಂಗ್. ಪ್ರಿಯಾಂಕ ಖರ್ಗೆ ಮೂಲಕ ಸಿಎಂ ಡಿಸಿಎಂಗೆ ಮೆಸೇಜ್ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಿಂದ ಬರ್ತಿದ್ದಂತೆ ಪ್ರಿಯಾಂಕ ಖರ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತನಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ಹೈಕಮಾಂಡ್ ಸಂದೇಶವನ್ನ ಇವರಿಬ್ಬರಿಗೂ ತಲುಪಿಸುವಂತ ಕೆಲಸವನ್ನ ಪ್ರಿಯಾಂಕ ಖರ್ಗೆ ಮಾಡ್ತಾ ಇದ್ದಾರಾ? ಇಬ್ಬರನ್ನು ಕೂರಿಸಿ ಚರ್ಚಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ. ನಾಯಕತ್ವ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲಿಯವರೆಗೆ ಇಬ್ಬರು ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು, ಈ ವೀಕೆಂಡ್ ವರೆಗೂ ನೋಡೋಣ ಅಂತ ಹೇಳಿದಾರಂತೆ. ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಅಂತ ಇಬ್ಬರಿಗೂ ಕೂಡ ಹೈಕಮಾಂಡ್ ಸಂದೇಶವನ್ನ ಕಳಿಸಿದೆಯಂತೆ. ವಿರೋಧ ಪಕ್ಷಗಳಿಗೆ ವಿನಾಕಾರಣ ಚರ್ಚೆಯ ಆಹಾರವಾಗಬೇಡಿ, ಸಿಎಂ ಡಿಸಿಎಂ ಭೇಟಿ ಮಾಡಿ ರಾಹುಲ್ ಸಂದೇಶವನ್ನ ನೀಡಿದ್ದಾರೆ ಪ್ರಿಯಾಂಕ ಖರ್ಗೆ. ಬೆಂಗಳೂರಿಗೆ ಬಂತ ಹೈಕಮಾಂಡ್ ಸಂದೇಶ. ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ ಯಾರು? ಆ ನಾಯಕ ಸಿಎಂ ಡಿಸಿಎಂ ಅವ್ರನ್ನ ಭೇಟಿ ಮಾಡಿ ಹೈಕಮಾಂಡ್ ಸಂದೇಶವನ್ನ ತಲುಪಿಸ್ತಾರಾ? ಇವತ್ತು ಒಂದು ಹಂತಕ್ಕೆ ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ. ಸಿಎಂ ಡಿಸಿಎಂ ಭೇಟಿ ಮಾಡಿ ಚರ್ಚಿಸಿದ್ದು ಯಾರು?
ಕುರ್ಚಿ ಕಾದಾಟ ರಾಜ್ಯ ರಾಜಕಾರಣದಲ್ಲಿ ರಂಗೇರ್ತಾ ಇದ್ದ ಹಾಗೇನೆ ಹೈಕಮಾಂಡ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಅಷ್ಟು ಸುಲಭ ಏನು ಇಲ್ಲ, ಮತಗಜಗಳ ಗುದ್ದಾಟ ಇದು. ಇದನ್ನ ಪರಿಹರಿಸೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಹೈಕಮಾಂಡ್ಗೆ ಇದು ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು. ಪಟ್ಟಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿ. ಪ್ರಿಯಾಂಕ್ ಖರ್ಗೆ ಮೂಲಕ ರಾಹುಲ್ ಸಂದೇಶವನ್ನ ರವಾನಿಸಿದ್ರ. ದೆಹಲಿಯಲ್ಲಿ ಪ್ರಿಯಾಂಕ್ ಖರ್ಗೆ ಜೊತೆ ಮೆಗಾ ಮೀಟಿಂಗ್. ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ಮೀಟಿಂಗ್. ಪ್ರಿಯಾಂಕ್ ಖರ್ಗೆ ಮೂಲಕ ಸಿಎಂ ಡಿಸಿಎಂಗೆ ಮೆಸೇಜ್ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಿಂದ ಬರ್ತಿದ್ದಂತೆ ಪ್ರಿಯಾಂಕ್ ಖರ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತನಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ಹೈಕಮಾಂಡ್ ಸಂದೇಶವನ್ನ ಇವರಿಬ್ಬರಿಗೂ ತಲುಪಿಸುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರಾ? ಇಬ್ಬರನ್ನು ಕೂರಿಸಿ ಚರ್ಚಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ. ನಾಯಕತ್ವ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲಿಯವರೆಗೆ ಇಬ್ಬರು ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು, ಈ ವೀಕೆಂಡ್ ವರೆಗೂ ನೋಡೋಣ ಅಂತ ಹೇಳಿದಾರಂತೆ. ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಅಂತ ಇಬ್ಬರಿಗೂ ಕೂಡ ಹೈಕಮಾಂಡ್ ಸಂದೇಶವನ್ನ ಕಳಿಸಿದೆಯಂತೆ. ವಿರೋಧ ಪಕ್ಷಗಳಿಗೆ ವಿನಾಕಾರಣ ಚರ್ಚೆಯ ಆಹಾರವಾಗಬೇಡಿ, ಸಿಎಂ ಡಿಸಿಎಂ ಭೇಟಿ ಮಾಡಿ ರಾಹುಲ್ ಸಂದೇಶವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಬೆಂಗಳೂರಿಗೆ ಬಂತ ಹೈಕಮಾಂಡ್ ಸಂದೇಶ. ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ ಯಾರು? ಆ ನಾಯಕ ಸಿಎಂ ಡಿಸಿಎಂ ಅವ್ರನ್ನ ಭೇಟಿ ಮಾಡಿ ಹೈಕಮಾಂಡ್ ಸಂದೇಶವನ್ನ ತಲುಪಿಸ್ತಾರಾ ಇವತ್ತು? ಒಂದು ಹಂತಕ್ಕೆ ರಾಹುಲ್ ಸಂಧಾನಕಾರರಾಗಿ ಅಖಾಡಕ್ಕಿಳಿದ್ರ ಆ ನಾಯಕ ಸಿಎಂ ಡಿಸಿಎಂ ಭೇಟಿ ಮಾಡಿ ಚರ್ಚಿಸಿದ್ದು ಯಾರು? ಕುರ್ಚಿ ಕಾದಾಟ ರಾಜ್ಯ ರಾಜಕಾರಣದಲ್ಲಿ ರಂಗೇರ್ತಾ ಇದ್ದ ಹಾಗೇನೆ ಹೈಕಮಾಂಡ್ಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತು. ಅಷ್ಟು ಸುಲಭ ಏನು ಇಲ್ಲ, ಮತಗಜಗಳ ಗುದ್ದಾಟ ಇದು. ಇದನ್ನ ಪರಿಹರಿಸೋದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಹೈಕಮಾಂಡ್ಗೆ ಇದು ಸಾಕಷ್ಟು ಚಾಲೆಂಜಿಂಗ್ ಆಗಿತ್ತು. ಪಟ್ಟಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿ. ಪ್ರಿಯಾಂಕ್ ಖರ್ಗೆ ಮೂಲಕ ರಾಹುಲ್ ಸಂದೇಶವನ್ನ ರವಾನಿಸಿದ್ರ. ದೆಹಲಿಯಲ್ಲಿ ಪ್ರಿಯಾಂಕ್ ಖರ್ಗೆ ಜೊತೆ ಮೆಗಾ ಮೀಟಿಂಗ್. ರಾಹುಲ್ ಗಾಂಧಿ ಪ್ರಿಯಾಂಕ್ ಖರ್ಗೆ ಮೀಟಿಂಗ್. ಪ್ರಿಯಾಂಕ್ ಖರ್ಗೆ ಮೂಲಕ ಸಿಎಂ ಡಿಸಿಎಂಗೆ ಮೆಸೇಜ್ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಿಂದ ಬರ್ತಿದ್ದಂತೆ ಪ್ರಿಯಾಂಕ್ ಖರ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತನಾಡಿರ್ತಕ್ಕಂಥದ್ದು. ಸೊ ಅದರಲ್ಲಿ ಹೈಕಮಾಂಡ್ ಸಂದೇಶವನ್ನ ಇವರಿಬ್ಬರಿಗೂ ತಲುಪಿಸುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರಾ? ಇಬ್ಬರನ್ನು ಕೂರಿಸಿ ಚರ್ಚಿಸಿ ಹೈಕಮಾಂಡ್ ನಿರ್ಧರಿಸುತ್ತೆ. ನಾಯಕತ್ವ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈ ವಾರಾಂತ್ಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡಲಿದೆ ಅಂತ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲಿಯವರೆಗೆ ಇಬ್ಬರು ಯಥಾಸ್ಥಿತಿ ಕಾಪಾಡಿಕೊಳ್ಬೇಕು, ಈ ವೀಕೆಂಡ್ ವರೆಗೂ ನೋಡೋಣ ಅಂತ ಹೇಳಿದಾರಂತೆ. ಬೆಂಬಲಿಗರ ಗೊಂದಲದ ಹೇಳಿಕೆಗಳಿಗೆ ಬ್ರೇಕ್ ಹಾಕಿ ಅಂತ ಇಬ್ಬರಿಗೂ ಕೂಡ ಹೈಕಮಾಂಡ್ ಸಂದೇಶವನ್ನ ಕಳಿಸಿದೆಯಂತೆ. ವಿರೋಧ ಪಕ್ಷಗಳಿಗೆ ವಿನಾಕಾರಣ ಚರ್ಚೆಯ ಆಹಾರವಾಗಬೇಡಿ, ಸಿಎಂ ಡಿಸಿಎಂ ಭೇಟಿ ಮಾಡಿ ರಾಹುಲ್ ಸಂದೇಶವನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ.